ಈ ಡಿ.ಕೆ. ಸುರೇಶ್ ಹೇಳಿಕೆ ಒಂದು ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್. ಕೇಳಿಸ್ಕೊಳ್ಳಿ ಒಂದ್ಸಲ. ಪಾಲೇನು ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದು ಎಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಜಿಂದಾಬಾದ್. ಅಲ್ಲಿ ರಾಹುಲ್ ಗಾಂಧಿ ಭಾರತ ಜೋಡೋ ಅಂತ ಈ ಕಡೆಯಿಂದ ಆ ಕಡೆ ಹೋದ್ರು, ಆ ಕಡೆಯಿಂದ ಈ ಕಡೆ ಒಂದ್ಸಲ ಬರ್ತಾ ಇದ್ದಾರೆ. ಭಾರತ ಜೋಡೋ ಭಾರತ ಜೋಡೋ. ಇವರು ದಕ್ಷಿಣ ಭಾರತದ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಪ್ರತ್ಯೇಕತೆಯ ಕೂಗುಗಳು ಈ ದೇಶದಲ್ಲಿ ಸುಮಾರು ಇದ್ದಾವೆ. ಅವರನ್ನು ನಾವು ರಾಷ್ಟ್ರದ್ರೋಹಿಗಳು ಅಂತೀವಿ. ಕಾಶ್ಮೀರವನ್ನು ಭಾರತದಿಂದ ಪ್ರತ್ಯೇಕ ಮಾಡಬೇಕು ಅಂತ ಅವ್ರನ್ನ ಬಗ್ಗಬಡಿಯಲಾಗಿದೆ ಈಗ ಎಲ್ಲ ರೀತಿಯಿಂದಲೂ. ಅವ್ರನ್ನೇನಂತಿದ್ವಿ? ರಾಷ್ಟ್ರದ್ರೋಹಿಗಳವರು ಅಂತ. ಇನ್ನೊಬ್ಬರು ಬಾಲ ಬೆಚ್ಕೊಂಡಿದ್ದಾರೆ, ಪಂಜಾಬನ್ನು ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ, ಖಲಿಸ್ತಾನ ಅಂತ. ಅವ್ರನ್ನ ನೋಡ್ಕೋಬೇಕಾಗಿದೆ. ಅವರು ರಾಷ್ಟ್ರದ್ರೋಹಿಗಳೇ. ಆಡು ಭಾಷೆಯಲ್ಲಿ ಮಾತ್ರ ಅಲ್ಲ, ಕಾನೂನಿನ ಪ್ರಕಾರವೂ. ಅವರ ಆರ್ಗನೈಸೇಷನ್ ನಿಷೇಧಿಸಲ್ಪಟ್ಟ ಸಂಘಟನೆಗಳವೆಲ್ಲ. ನಾರ್ತ್ ಈಸ್ಟ್ನಲ್ಲೂ ಈ ರೀತಿಯ ಬೇಡಿಕೆಗಳಿದ್ವು. ಒಂದಷ್ಟು ಟೆರರಿಸ್ಟ್ಗಳ ವೆಪನ್ ಎತ್ಕೊಂಡು ನಾವು ಪ್ರತ್ಯೇಕ ರಾಷ್ಟ್ರ ಮಾಡ್ಕೋತೀವಿ ಅಂತ ಓಡಾಡ್ತಿದ್ರು. ಅವ್ರನ್ನ ಭಯೋತ್ಪಾದಕರು ಅಂತ ಗುರುತಿಸಿ ನಿಷೇಧಿತ ಭಯೋತ್ಪಾದಕ ಸಂಘಟನೆಗಳು ಅಂತ ಹೇಳ್ತಿದ್ವಿ. ಸಂಘಟನೆ ಮಾಡಿಕೊಂಡು ಸಂಘಟನಾತ್ಮಕ ಹೋರಾಟ ಅಲ್ಲದೆ ಹೋದರೂ ಆ ರೀತಿ ಯೋಚನೆ ಇಟ್ಕೊಂಡಂಥವ್ರು ಇದ್ದರು. JNUನಲ್ಲಿ ಅಫ್ಜಲ್ ಗುರುಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದಾಗ ಏನು ಘೋಷಣೆ? ಭಾರತ ತೇರೆ ಟುಕಡೆ ಹೋಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ ಅಂದರು. ಭಾರತ ತೇರೆ ಟುಕಡೆ ಹೋಂಗೆ ಇನ್ಶಾ ಅಲ್ಲಾ ಇನ್ಶಾ ಅಲ್ಲಾ. ದೇವರ ಇಚ್ಛೆಯಂತೆ ಅಥವಾ ದೇವರ ಇಚ್ಛೆ ಇದ್ದರೆ ಭಾರತ ತುಂಡು ತುಂಡಾಗತ್ತೆ. ಏನು ಮಾಡಲಾಯಿತು? ಅವರನ್ನು ಒದ್ದೊಳಗೆ ಹಾಕಲಾಯಿತು. ಅವ್ರ ಪೈಕಿ ಒಬ್ಬರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಈಗ ಮತ್ತೆ ಭಾರತ್ ಜೋಡೋ ಅಂತ ಓಡಾಡ್ತಿದ್ದಾರೆ. ಕನ್ಹಯ್ಯ ಕುಮಾರ್ ಕಾಂಗ್ರೆಸ್ ಪಕ್ಷದ ಲೀಡರ್ ಈಗ, ಅವರು ಬಿಹಾರದವರು. ಕನ್ಹಯ್ಯ ಕುಮಾರ್ CAA NRC ವಿರುದ್ಧ ಪ್ರತಿಭಟನೆ ನಡೆದಾಗ ಒಬ್ಬ ಹಿಂಗೆ ಮಾತಾಡ್ದ. ಚಿಕನ್ ನೆಕ್ ಅಂತ ಕರಿತೀವಿ. ಭಾರತವನ್ನು ಈಶಾನ್ಯ ಭಾರತದ ಜೊತೆಗೆ ಸೇರಿಸುವಂಥ ಒಂದು ಸಣ್ಣ ಸ್ಟ್ರಿಪ್ ಬರುತ್ತಲ್ಲ, ಚಿಕನ್ ನೆಕ್ ಅಂತ. ಅದನ್ನು ಕಟ್ ಮಾಡಿಬಿಟ್ರೆ ಈಶಾನ್ಯ ಭಾರತವನ್ನು ಪ್ರತ್ಯೇಕ ಮಾಡಬಹುದು ಅಂತ ಮಾತಾಡ್ದ ಆತ. ಅವನು ಐ ಥಿಂಕ್ ಇನ್ನೂ ತನಕ ಜೈಲಲ್ಲಿದ್ದಾನೆ. ಇನ್ನೂ ತನಕವೂ ಜೈಲಿನಲ್ಲಿದ್ದಾನೆ. ಸಂಸದರು ಪ್ರತ್ಯೇಕ ದಕ್ಷಿಣ ಭಾರತವನ್ನು ಪ್ರತ್ಯೇಕ ರಾಷ್ಟ್ರ ಮಾಡುವ ಮಾತಾಡ್ತಾ ಇದ್ದಾರೆ. ನನ್ನೊಂದು ಸಲಹೆ ಏನಂದರೆ, ಡಿ.ಕೆ. ಸುರೇಶ್ ಅವರೇ, ತಮ್ಮ ಒಡ ಹುಟ್ಟಿದ ಅಣ್ಣ KPCC ಅಧ್ಯಕ್ಷರು, ಅವ್ರಿಗೆ ಪ್ರಣಾಳಿಕೆಯಲ್ಲಿ ಹಾಕಿಸ್ಬಿಡಿ ಒಂದು ಸಲ. ಮುಂದಿನ ವಿಧಾನಸಭಾ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಅಥವಾ ಈ ಸಲ ಲೋಕಸಭಾ ಚುನಾವಣೆ ಕರ್ನಾಟಕದೊಂದು ಪ್ರಣಾಳಿಕೆ ಮಾಡಿ ಹಾಕೋದಪ್ಪ. ಕರ್ನಾಟಕಕ್ಕೆ ನ್ಯಾಯ ಕೊಡಿಸುತ್ತೇವೆ, ಕೊಡದೆ ಹೋದರೆ ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಬೇಡಿಕೆ ಇಡುತ್ತೇವೆ, ಹಾಕಿಸ್ತೀರ ನೋಡೋಣ.